ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಲಾಗಲ್ಲಿ ಏನು ತೋರಿಸ್ತೀನಿ ಅಂತ ಅಂದ್ಕೊಂಡ್ರೆ, ಸಿಂಪಲ್ಲಾಗಿ ಬೆಣ್ಣೆನ ಮನೇಲಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡ್ತಾ ಇರೋದು. ಸೊ ದಟ್ ರಿಸಲ್ಟ್ ಹೇಗಿದೆ ಅಂತ ಆಮೇಲೆ ಹೇಳ್ತೀನಿ. ಮತ್ತು ಈ ಥರ ಫಸ್ಟು ಬೆಣ್ಣೆನ ನೀಟಾಗಿ ತೊಗೊಂಡು ಸಪ್ರೇಟಾಗಿ ನೀರಿಂದ ಎಲ್ಲ ಫುಲ್ ತೊಗೊಂಡು, ನಾನಿಲ್ಲಿ ಮಿಕ್ಸಿ ಏನು ಯೂಸ್ ಮಾಡಿಲ್ಲ. ಸ್ಟವ್ನಲ್ಲಿ ಸಣ್ಣದಾಗಿ ಇಟ್ಬಿಟ್ಟು ಬೆಣ್ಣೆನ ಚೆನ್ನಾಗಿ ಕಾಯಕ್ಕಿಡಬೇಕು. ಅರ್ಧ ಆದಮೇಲೆ ಎರಡೆರಡು ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ ಮತ್ತು ಎರಡೆರಡು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕಿದ್ದೀನಿ. ಚಿಟಿಕೆ ಅರಿಶಿನ ಹಾಕ್ಕೊತಿದ್ದೀನಿ, ಉಪ್ಪು ಹಾಕ್ಕೊತಿದ್ದೀನಿ ಚಿಟಿಕೆ. ಬೇಕಂದರೆ ನೀವು ವೀಳ್ಯದೆಲೆನ ಯೂಸ್ ಮಾಡ್ಬೋದು. ಸೊ ದಟ್ ಚೆನ್ನಾಗಿ ಈ ಥರ ಬಾಯ್ಲ್ ಆದಮೇಲೆ ಸೋಸಿ ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಬೇಕಾಗತ್ತೆ. ಇದು ಸೋಸಿರೋದು ಬೆಳ್ಳುಳ್ಳಿ ಮತ್ತು ಅದರದ್ದು ಎಲ್ಲ ರಸ ಎಲ್ಲ ಬಿಟ್ಕೊಂಡಿರುತ್ತೆ ಅಲ್ವಾ, ಅದನ್ನು ಸಪ್ರೇಟ್ ಆಗೋಗಿದೆ ಅಂತ ಬಿಸಾಕಬೇಡಿ. ಅದರಿಂದ ತುಂಬ ಟೇಸ್ಟ್ ಇರುತ್ತೆ. ಲೈಕ್ ನಾವು ಅದನ್ನು ಪುಳಿಯೋಗರೆಗೋ ಅಥವಾ ಹಂಗೆ ಬೆಳ್ಳುಳ್ಳಿನ ತಿನ್ಬೋದು. ಫುಲ್ಲು ಕ್ರಿಸ್ಪಿಯಾಗಿರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಪುಳಿಯೋಗರೆ ಮಾಡಿದ್ರು ತಿಂಡಿಗೆ ಅಂದ್ಬಿಟ್ಟು ಅದನ್ನು ಬೆಳ್ಳುಳ್ಳಿನ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ದೀನಿ. ತುಂಬ ಟೇಸ್ಟಾಗಿತ್ತು.